ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ರೆಸಿಪಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ದೂದ್ ಪೇಡ ಮಾಡ್ತಾಯಿದ್ದೀನಿ. ಮಿಲ್ಕ್ ಪೌಡರಿಂದ ದೂದ್ ಪೇಡ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಬೌಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. 1 ಬೌಲ್ ಹಾಲಿನ ಪೌಡ್ರಿಗೆ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 3/4 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಜೊತೆಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಪ್ಪ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ಗೆ. ಸ್ಟವ್ ಆನ್ ಮಾಡ್ಕೊಂಡಿದ್ದೆ, ಕಾದಿದೆ. ತುಪ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಹಾಲನ್ನ ಕೂಡ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಕಾದಿದ ನಂತರ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಹಾಲು ಜೊತೆಗೇ ಸಕ್ಕರೆ ಕೂಡ ಹಾಕೋತೀನಿ. ಈ ಹಾಲು ಸಕ್ಕರೆ ಜೊತೆಗೆ ಹಾಲಿನ ಪೌಡರ್ 3 ಕಪ್ ಬೌಲ್ ಬಂದುಬಿಟ್ಟು ಒಂದೇ ಪ್ರಮಾಣದಲ್ಲಿರಬೇಕು. ಸೇಮ್ ಪ್ರಮಾಣದಲ್ಲಿರೋ ಬೌಲ್ನ ತಗೊಳ್ಳಿ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ನಿಮಗೆ ದೂದ್ ಪೇಡ ಕೂಡ ಅದೇ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಬರುತ್ತೆ, ಬೇಕ್ರಿ ಸ್ಟೈಲಲ್ಲಿ. ಇವಾಗ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. 1-2 ನಿಮಿಷ ಬಿಟ್ಟರೆ ಸಾಕು, ಒಳ್ಳೆ ಕುದಿ ಬರುತ್ತೆ. ಆವಾಗ ಹಾಲಿನ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ಕುದಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಇವಾಗ ಇದಾಗಿದೆ, ಕುದಿ ಬರ್ತಾ ಇದೆ ಅಲ್ವಾ, ಕಾಣ್ತಾ ಇದೆ ನಿಮಗೆ. ಇವಾಗ ಹಾಲಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. 1 ಕಪ್ ಫುಲ್ ಹಾಲಿನ ಪೌಡ್ರನ್ನ ಒಂದೇ ಸಲ ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಗಂಟಾಗಲ್ಲ, ಯಾಕಂದರೆ ಫಸ್ಟ್ ತುಪ್ಪ ಹಾಕಿದ್ವಿ ಅಲ್ವಾ ನಾವು, ಹಾಗಾಗಿ ಗಂಟೇನೂ ಆಗೋದಿಲ್ಲ. ತುಂಬ ಬೇಗನೆ ಹಾಲಿನ ಪೌಡ್ರು ಬೇಗನೆ ಅಬ್ಸರ್ವ್ ಮಾಡುತ್ತೆ. ಸೊ ಗಂಟೇನೂ ಆಗೋದಿಲ್ಲ. ನೋಡಿ ಎಷ್ಟು ಬೇಗ ಆಯಿತು. ಹೀಗೆ ಮಾಡ್ತಾ ಇರಬೇಕು. ಹೀಗೆ ಕಲಿಸ್ತಾ ಇದ್ದ ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ಅಲ್ಲಿವರೆಗೂ ಹೀಗೆ ಮಾಡ್ತಾ ಇರಬೇಕು. ಹಾಗೆ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು ಹೀಗೆ ಕಲಿಸ್ತಾ ಇರಬೇಕು. ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ಹಾಗೆ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಇಂಟಿಗ್ರೇಟ್ ಕೂಡ 3ರಿಂದ 4 ಐಟಮ್ಸ್ ಅಷ್ಟೇ. ತುಂಬ ಬೇಗ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಲೈಟಾಗಿ ಇವಾಗ ಗಟ್ಟಿಯಾಗ್ತಾ ಬರ್ತಾಯಿದೆ. ನಾವು ಈ ಟೈಮಲ್ಲಿ ಹಾಗೆ ಬಿಟ್ಟರೆ ಸೀದೋಗ್ಬಿಡುತ್ತೆ. ಈ ಥರ ಬಾಡಿಸ್ಕೊತಾನೇ ಇರಬೇಕು. ಒಂದು 5 ನಿಮಿಷ ಹೀಗೆ ಬಾಡಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹೀಗೆ ಬಾಡಿಸ್ತಾ ಇರಬೇಕು. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಈ ರೆಸಿಪಿನ ಎಸ್ಪೆಷಲಿ ಕ್ವಿಕ್ಕಾಗಿ ಮಾಡೋದ್ರಿಂದ ರಕ್ಷಾಬಂಧನಕ್ಕೆ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಎಲ್ಲ ಟೈಮಲ್ಲೂ ಮಾಡ್ಕೋಬೋದು, ಬಟ್ ರಕ್ಷಾಬಂಧನ ಟೈಮಲ್ಲಿ ರಾಖಿ ಕಟ್ಟಿ ಸ್ವೀಟ್ ಕೊಡಲಿಕ್ಕೆ ಇದು ತುಂಬ ಈಸಿಯಾದಂತಹ ರೆಸಿಪಿ ಅಂತ ಹೇಳ್ಬೋದು. ನೋಡಿ ಇವಾಗ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು ನಮಗೆ. ಇನ್ನೂ ತುಂಬ ಮಾಡೋಕ್ಕೆ ಹೋದರೆ ಅದು ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಸೊ ಸಾಕು ಇಷ್ಟು. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕಿ ಹೀಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನಾವು ಮಾಡಿಟ್ಕೊಂಡಿರುವಂತಹ ಈ ಮಿಶ್ರಣ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕಿ ಒಂದು 10 ನಿಮಿಷದಿಂದ ಒಂದು 15 ನಿಮಿಷದವರೆಗೂ ಹೀಗೆ ಆರಲಿಕ್ಕೆ ಅಂದರೆ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಇದು ತಣ್ಣಗಾಗಿದೆ. ಇವಾಗ ನೋಡಿ ಉಂಡೆ ಕಟ್ಟೋ ರೇಂಜಿಗೆ ಬಂದಿದೆ. ನೋಡಿ ನೋಡಿದರೆ ಹೀಗೆ ಕೈಗೆ ಅಂಟಬಾರ್ದು. ಸೊ ಗೊತ್ತಾಗ್ತಿದೆ ಅಲ್ಲ, ಇದು ತಣ್ಣಗಾಗಿದೆ. ಇದಕ್ಕೀಗ ಸ್ವಲ್ಪ ಕೈಗೆ ನಾನು ತುಪ್ಪನ ಸವರ್ಕೊಂಡು ಸ್ವಲ್ಪನೇ ಉಂಡೆ ಆಕಾರದಲ್ಲಿ ತಗೋತೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಬಾದಾಮಿನ 2 ಪೀಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮೇಲೆ ಒಂದೊಂದು ಪೀಸಾಗಿ ಇಟ್ಕೋತೀನಿ. ನೋಡಿ ಚೆನ್ನಾಗಿ ಕಾಣ್ತಿದೆ. ನಾನು ಮತ್ತೊಂದು ಮಾಡಿ ತೋರಿಸ್ತೀನಿ. ಹೀಗೆ ಒಂದು ಸ್ವಲ್ಪ ಉಂಡೆ ತೊಗೊಂಡು ಹೀಗೆ ರೌಂಡಿಗೆ ಕಟ್ಕೋಬೇಕು. ಕಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು. ರೌಂಡ್ ಶೇಪಿಂದ ಸ್ವಲ್ಪ ಪ್ರೆಸ್ ಮಾಡಿ ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ.
ಇವಾಗ ಅದಕ್ಕೆ ಮೇಲ್ಗಡೆ ಗಾರ್ನಿಷ್ಗೆ ಒಂದು ಬಾದಾಮಿನ ಇಟ್ಕೊತಾ ಇದ್ದೀನಿ, ಬಾದಾಮಿ ಪೀಸ್ನ. ನೋಡಿ, ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೇಕು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ರಿ. ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದೇ ಥರ ನಾನು ಇವಾಗ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಟೋಟಲ್ ನನಗೆ 1 ಕಪ್ ಹಾಲಿನ ಪುಡಿನಲ್ಲಿ ಇಷ್ಟು ಅಂದರೆ ಸುಮಾರು ಒಂದು 15ರಿಂದ 17 ಪೀಸಷ್ಟು ನಮಗೆ ದೂದ್ ಪೇಡ ಆಗಿದೆ. ಸೊ ಎಷ್ಟು ಬೆಸ್ಟ್ ಅಲ್ವಾ ಫ್ರೆಂಡ್ಸ್, ಎಷ್ಟೊಂದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟೊಂದಾಗಿದೆ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, 17 ಆಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಎಷ್ಟೊಂದು ದೂದ್ ಪೇಡನ ಮಾಡಿದ್ವಿ ಅಂತ. ಹಾಗಿದ್ರೆ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ, ಎಣ್ಣೆಲಿ ಕೂಡ ಹೀಗೆ ಮಾಡ್ಬೋದು. ತುಪ್ಪದ ಬದಲು ಎಣ್ಣೆ ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ ಅದು ಕೂಡ. ಓಕೆ, ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಓಕೆನಾ, ಹೇಗಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಬೆಲ್ ಬಟನ್ ಇರುತ್ತೆ ಸೈಡಿಗೆ, ಆ ಬಟನ್ ಕ್ಲಿಕ್ ಮಾಡಿದರೆ ಆಲ್ ಆಪ್ಷನ್ ಅಂತ ಇರುತ್ತೆ, ಆ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್. ಸೊ ಹಾಗಾಗಿ ಮಾಡ್ತೀರಾ ಅಲ್ವಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.